23 ವರ್ಷಗಳ ಹಿಂದೆ ಖ್ಯಾತ ನಟಿ ಸಾವು. ಕೊನೆಗೂ ಆರೋಪಿಗೆ ಜೈಲು ಶಿಕ್ಷೆ. ಆರೋಪಿಗೆ ಜೈಲು ಶಿಕ್ಷೆಯಾದರೂ ಕೊಲೆ ಮಾಡಿದ್ದು ಆತ ಅಲ್ಲ. ಪ್ರತ್ಯೂಷಾ ಈಕೆ ಕನ್ನಡದವರಲ್ಲ, ತೆಲುಗಿನ ನಟಿ. ಈ ನಟಿ ತಮ್ಮ 21ನೇ ವಯಸ್ಸಿನಲ್ಲಿ ಸತ್ತು ಹೋಗ್ತಾರೆ. ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದು ಕೊಲೆನೋ ಆತ್ಮಹತ್ಯೆನೋ ಅಂತ ದೊಡ್ಡ ಚರ್ಚೆ ಆಗುತ್ತೆ. ಈಗ ಸುಪ್ರೀಂ ಕೋರ್ಟ್ 23 ವರ್ಷಗಳ ನಂತರ ಇಡೀ ಕೇಸಿಗೆ ಒಂದು ಫುಲ್ ಸ್ಟಾಪ್ ಇಟ್ಟಿದೆ. ಯಾಕೆ ಈ ನಟಿಯ ಸಾವು ದೊಡ್ಡ ಸುದ್ದಿಯಾಗುತ್ತೆ ಅಂದರೆ, ಪ್ರತ್ಯೂಷಾ 16-17ನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು. ಅವರು ಚಿತ್ರರಂಗಕ್ಕೆ ಬಂದಾಗ ಸೂಪರ್ ಸ್ಟಾರ್ ಆಗಿದ್ದ ನಟರ ಜೊತೆ ನಟಿಸ್ತಾರೆ. ಆಗಿನ ತೆಲುಗು ಸ್ಟಾರ್ ಹೀರೋಗಳಾದ ಮೋಹನ್ ಬಾಬು, ಜಗಪತಿ ಬಾಬು, ಪ್ರಭು, ಅಕ್ಕಿನೇನಿ ನಾಗಾರ್ಜುನ, ಉದಯ್ ಕಿರಣ್, ತಮಿಳಿನ ವಿಜಯಕಾಂತ್, ಸತ್ಯರಾಜ್ ಅವರ ಸಿನಿಮಾಗಳಲ್ಲಿ ನಟಿಸ್ತಾರೆ. ಪ್ರೇಮಂಟೆ ಇದೇರ, ರಾಯುಡು, ಕಲಸುಕೋವಾಲನಿ, ಸಮುದ್ರಂ, ಶ್ರೀರಾಮುಲಯ್ಯ, ಥಾವಸಿ, ಕಾದಲ್ ಪೊಕ್ಕಲ್ ಹೀಗೆ ಪ್ರತ್ಯೂಷಾ ನಟಿಸಿದ ಚಿತ್ರಗಳೆಲ್ಲ ಸೂಪರ್ ಹಿಟ್ ಆಗ್ತವೆ. ಹಾಗೆ ಸೂಪರ್ ಸ್ಟಾರ್ ನಟಿಯಾಗೋ ಭರವಸೆ ಹುಟ್ಟಿಸಿದ್ದ ಪ್ರತ್ಯೂಷಾ 2002ರ ಫೆಬ್ರವರಿ 22ನೇ ತಾರೀಕು ಸತ್ತೇ ಹೋಗ್ತಾರೆ. ಆಕೆಯ ಜೊತೆ ಆಕೆಯ ಬಾಯ್ ಫ್ರೆಂಡ್ ಸಿದ್ಧಾರ್ಥ ರೆಡ್ಡಿನೂ ಇರ್ತಾನೆ. ಆ ಟೈಮಲ್ಲಿ ಕನ್ನಡದಲ್ಲಿ ರವಿಚಂದ್ರನ್ ಅವರ ಒಂದು ಸಿನಿಮಾಗೂ ಸೈನ್ ಮಾಡಿರ್ತಾರಂತೆ ಪ್ರತ್ಯೂಷಾ. ಶೂಟಿಂಗ್ ಶುರುವಾಗೋಕ್ಕೂ ಮುಂಚೆನೇ ಸತ್ತು ಹೋಗ್ತಾರೆ. ಆದರೆ ಆಕೆಯ ತಾಯಿ ತನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನೋದನ್ನು ನಂಬೋದಿಲ್ಲ. ಆಕೆಯ ವಾದ ಏನಂದರೆ, ಸಾಯೋಕೆ ಮುಂಚೆ ಪ್ರತ್ಯೂಷಾ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ರು. ಸಾಯೋಕೆ ಮುನ್ನ ಅಷ್ಟೇ ಆಕೆಯನ್ನು ಜಯಂ ಚಿತ್ರದ ನಾಯಕಿಯನ್ನಾಗಿ ಸೆಲೆಕ್ಟ್ ಮಾಡಿದ್ರು. ನಿಮಗೆ ಜಯಂ ಸಿನಿಮಾ ತೆಲುಗು ತಮಿಳಿನಲ್ಲಿ ಬ್ಲಾಕ್ ಬಸ್ಟರ್ ಆಗಿರೋದು ಗೊತ್ತು. ಆ ಸಿನಿಮಾದಿಂದ ಸದಾ ಅನ್ನೋ ನಟಿ ಸ್ಟಾರ್ ಹೀರೋಯಿನ್ ಆದರು. ಸದಾ ಇದ್ದ ಜಾಗಕ್ಕೆ ಸೆಲೆಕ್ಟ್ ಆಗಿದ್ದವರೇ ಈ ಪ್ರತ್ಯೂಷಾ. ಆ ಸಿನಿಮಾದಲ್ಲಿ ನಟಿಸ್ತೇನೆ ಅನ್ನೋದನ್ನು ಖುಷಿಯಾಗಿ ಹೇಳ್ಕೊಂಡಿದ್ದ ಮಗಳು ರೆಸಾರ್ಟ್ಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಅಂದರೆ ನಂಬೋದು ಹೇಗೆ? ಇದೇ ಪ್ರಶ್ನೆ ಇಟ್ಕೊಂಡು ಕೋರ್ಟಿಗೆ ಹೋದ್ರು ಪ್ರತ್ಯೂಷಾ ಅವರ ತಾಯಿ ಸರೋಜಿನಿ. ಅಷ್ಟೇ ಅಲ್ಲ, ಮೊದಲಿಗೆ ಪ್ರತ್ಯೂಷಾ ಅವರ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ ಅಂತ ಹೇಳಿದ್ರು ಡಾಕ್ಟರ್ಸ್. ಪ್ರತ್ಯೂಷಾ ಅವರ ತಾಯಿಯ ಅನುಮಾನ ಏನಂದರೆ, ಸಿದ್ಧಾರ್ಥ ರೆಡ್ಡಿ ತನ್ನ ಜೊತೆ ತನ್ನ ಗೆಳೆಯರನ್ನೂ ಕರೆದುಕೊಂಡು ಹೋಗಿದ್ದಾನೆ. ಫ್ರೆಂಡ್ ಅಂತ ನಂಬಿ ಹೋದ ಪ್ರತ್ಯೂಷಾ ಮೇಲೆ ಗ್ಯಾಂಗ್ ರೇಪ್ ಆಗಿದೆ, ಆಮೇಲೆ ಮರ್ಡರ್ ಕೂಡ ಆಗಿದೆ ಅಂತ ವಾದಿಸಿದ್ರು. ಆದರೆ ಸಿದ್ಧಾರ್ಥ ರೆಡ್ಡಿ ಪ್ರಕಾರ ಪ್ರತ್ಯೂಷಾ ಅವರು ಸಿದ್ಧಾರ್ಥ ರೆಡ್ಡಿಯನ್ನ ಲವ್ ಮಾಡ್ತಾ ಇದ್ರು. ಜಾತಿ ಕಾರಣಕ್ಕೆ ಮದುವೆ ಆಗೋಕೆ ಆಗಲಿಲ್ಲ. ಹೀಗಾಗಿ ಇಬ್ಬರು ಕೂಲ್ ಡ್ರಿಂಕ್ಸ್ನಲ್ಲಿ ಕ್ರಿಮಿನಾಶಕ ಬೆರೆಸಿಕೊಂಡು ಕುಡಿದಿದ್ರು. ಆದರೆ ಪ್ರತ್ಯೂಷಾ ಸತ್ತು ಹೋದರೆ ಸಿದ್ಧಾರ್ಥ ರೆಡ್ಡಿ ಬದುಕಿ ಉಳಿದಿದ್ರು. ಸುಮಾರು 1 ವಾರದ ನಂತರ ಸಾವಿನಿಂದ ಆಚೆ ಬಂದಿದ್ರು. ಪ್ರಕರಣದಲ್ಲಿ ಮೊದಲಿಗೆ ಸಿದ್ಧಾರ್ಥ ರೆಡ್ಡಿಯನ್ನ ಅಪರಾಧಿ ಅಂತ ಮೆಟ್ರೋಪಾಲಿಟನ್ ಕೋರ್ಟ್ ತೀರ್ಪು ನೀಡಿತ್ತು. ಆತ್ಮಹತ್ಯೆಗೆ ಪ್ರಚೋದನೆ ಆರೋಪದಲ್ಲಿ ಸಿದ್ಧಾರ್ಥ್ಗೆ 5 ವರ್ಷಗಳ ಸಜೆ ನೀಡಿತ್ತು. ಅದಾದ ಬಳಿಕ ಸಿದ್ಧಾರ್ಥ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾನೆ. ಅಲ್ಲಿ ಆತನಿಗೆ 2 ವರ್ಷಗಳ ಸಾದಾ ಶಿಕ್ಷೆ ವಿಧಿಸಲಾಗುತ್ತೆ. ಬಳಿಕ ಪ್ರತ್ಯೂಷಾ ತಾಯಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ. ಹಲವು ವರ್ಷಗಳ ವಿಚಾರಣೆ ಬಳಿಕ ಇದೀಗ ತೀರ್ಪು ಹೊರಬಿದ್ದಿದೆ. ಪ್ರಕರಣದಲ್ಲಿ ಸಿದ್ಧಾರ್ಥನ್ನ ಆತ್ಮಹತ್ಯೆಗೆ ಪ್ರಚೋದನೆ, ಆತ್ಮಹತ್ಯೆಗೆ ಸಹಾಯ ಮಾಡಿದ ಆರೋಪಗಳಿಗೆ ಸುಪ್ರೀಂ ಕೋರ್ಟ್ ದೋಷಿ ಅಂತ ಪರಿಗಣಿಸಿದೆ. ಸಿದ್ಧಾರ್ಥ ರೆಡ್ಡಿ ಇನ್ನು 4 ವಾರಗಳಲ್ಲಿ ಪೊಲೀಸರಿಗೆ ಶರಣಾಗಬೇಕು. 5 ವರ್ಷ ಜೈಲು ಶಿಕ್ಷೆಯನ್ನು ಘೋಷಣೆ ಮಾಡಿದೆ ಸುಪ್ರೀಂ ಕೋರ್ಟ್. ಪೋಸ್ಟ್ ಮಾರ್ಟಂನಲ್ಲಿ ಒಬ್ಬ ಡಾಕ್ಟರ್ ಕತ್ತು ಹಿಸುಕಿದ ಕಾರಣ ಅಂತ ರಿಪೋರ್ಟ್ ಕೊಟ್ಟಿದ್ರು. ಇಡೀ ಕೇಸಿಗೆ ಟ್ವಿಸ್ಟ್ ಸಿಕ್ಕಿದ್ದೆ ಅಲ್ಲಿ. ಅದು ಪ್ರತ್ಯೂಷಾ ಅವರ ತಾಯಿಯ ಆರೋಪಕ್ಕೆ ಮ್ಯಾಚ್ ಆಗ್ತಾ ಇತ್ತು. ಆದರೆ CBI ಎಂಟ್ರಿ ಕೊಟ್ಟಾಗ ನಡೆದಿದ್ದೇ ಬೇರೆ. CBI ಇಡೀ ಕೇಸಿನ ಎಲ್ಲ ಸಾಕ್ಷಿಗಳನ್ನು ಇನ್ವೆಸ್ಟಿಗೇಷನ್ ಮಾಡ್ತು, ಪೋಸ್ಟ್ ಮಾರ್ಟಮ್ ಮಾಡಿಸ್ತು, ಇಡೀ ಸೀನ್ ರೀಕ್ರಿಯೇಟ್ ಮಾಡಿಸ್ತು. ಫೈನಲ್ ಆಗಿ ಬಂದ ರಿಪೋರ್ಟ್ ಏನಂದರೆ, ಪ್ರತ್ಯೂಷಾ ಅವರ ಮೇಲೆ ರೇಪ್ ಆಗಿಲ್ಲ. ಆಕೆಯ ಸಾವಿಗೆ ಕಾರಣ ಕ್ರಿಮಿನಾಶಕ ಸೇವನೆ, ಕುತ್ತಿಗೆ ಹಿಸುಕಿದ್ರಿಂದ ಆಕೆ ಸಾವು ಆಗಿಲ್ಲ. ಫೈನಲ್ ಆಗಿ ಅದನ್ನು ಸೂಸೈಡ್ ಪ್ಯಾಕ್ಟ್ ಅಂತ ಹೇಳ್ತು. ಅಂದರೆ ನಟಿ ಪ್ರತ್ಯೂಷಾ ಮತ್ತು ಸಿದ್ಧಾರ್ಥ ರೆಡ್ಡಿ ಇಬ್ಬರು ಪರಸ್ಪರ ಒಪ್ಪಿಕೊಂಡೇ ವಿಷ ಕುಡಿದಿದ್ದಾರೆ ಅಂತ ಅರ್ಥ. ಪ್ರತ್ಯೂಷಾ ಸಾವಾಗಿದ್ದು 2002ರಲ್ಲಿ. ಕೇಸಿನ ಮೊದಲ ಜಡ್ಜ್ಮೆಂಟ್ 2004ರಲ್ಲೇ ಬಂತು. ನಾಂಪಲ್ಲಿ ಕೋರ್ಟ್ ಸಿದ್ಧಾರ್ಥ ರೆಡ್ಡಿಗೆ 5 ವರ್ಷ ಜೈಲು ಶಿಕ್ಷೆ ನೀಡಿತ್ತು.
6,000 ದಂಡ ಹಾಕಿತ್ತು. ಅದನ್ನು ಪ್ರಶ್ನೆ ಮಾಡಿ ಸಿದ್ಧಾರ್ಥ ರೆಡ್ಡಿ ಮೇಲ್ಮನವಿ ಹೋಗ್ತಾರೆ. 2011ರಲ್ಲಿ ಹೈದರಾಬಾದ್ ಹೈಕೋರ್ಟ್ ಜೈಲು ಶಿಕ್ಷೆಯನ್ನು 2 ವರ್ಷಕ್ಕೆ ಇಳಿಸ್ತು, 50,000 ದಂಡ ಹಾಕ್ತು. ಆದರೆ ಸಿದ್ಧಾರ್ಥ ರೆಡ್ಡಿನೇ ಕೊಲೆಗಾರ, ಆತನೇ ತನ್ನ ಮಗಳನ್ನು ಗ್ಯಾಂಗ್ ರೇಪ್ ಮಾಡಿಸಿ ಕೊಲೆ ಮಾಡಿದ್ದಾನೆ, ನನ್ನ ಮಗಳದ್ದು ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನೋ ವಾದವನ್ನು ಪ್ರತ್ಯೂಷಾ ಅವರ ತಾಯಿ ಸರೋಜಿನಿ ಅವರು ಬಿಟ್ಟಿರಲಿಲ್ಲ. ಸರೋಜಿನಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. 2012ರಿಂದ ಸುಪ್ರೀಂ ಕೋರ್ಟಿನಲ್ಲಿ ವಿಚಾರಣೆ ಆಗಿ ಈಗ ಸುಪ್ರೀಂ ಕೋರ್ಟ್ ಫೈನಲ್ ತೀರ್ಪು ಕೊಟ್ಟಿದೆ. ಮರ್ಡರ್, ಸ್ಟ್ರ್ಯಾಂಗ್ಯುಲೇಷನ್, ರೇಪ್ ಯಾವುದೂ ಸಾಬೀತಾಗಿಲ್ಲ, ವಿಷದಿಂದಲೇ ಸಾವು ಅಂತ ಹೇಳಿದೆ. ಹಾಗಂತ ಸಿದ್ಧಾರ್ಥ ರೆಡ್ಡಿಯನ್ನ ಸುಮ್ಮನೆ ಬಿಟ್ಟಿಲ್ಲ. 5 ವರ್ಷ ಜೈಲು ಶಿಕ್ಷೆ ಪೂರ್ತಿ ಮಾಡಬೇಕು. 1 ತಿಂಗಳ ಒಳಗೆ ಸರೆಂಡರ್ ಆಗಬೇಕು. ಸಿದ್ಧಾರ್ಥ ರೆಡ್ಡಿ ಪೂರ್ತಿ ಹೆಸರು ಗುಡಿಪಲ್ಲಿ ಸಿದ್ಧಾರ್ಥ ರೆಡ್ಡಿ ಅಂತ. ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಬಿಸಿನೆಸ್ ಮ್ಯಾನ್, ಕಾಂಟ್ರಾಕ್ಟರ್ ಮಗ. ಪ್ರತ್ಯೂಷಾ ಅವರ ಜೊತೆ ಹೈಸ್ಕೂಲಿನಿಂದ ಜೊತೆಯಲ್ಲೇ ಓದ್ತಾ ಇದ್ದ ಹುಡುಗ. ಅಗಲೇ ಲವ್ ಮಾಡಿದ್ರಂತೆ. ಆದರೆ ದೊಡ್ಡ ಸಿನಿಮಾಗೆ ಸೆಲೆಕ್ಟ್ ಆಗಿ ಖುಷಿಯಾಗಿಯೇ ಇದ್ದ ನಟಿ, ಸ್ಟಾರ್ ಆಗಿದ್ದ ನಟಿ, ಜಸ್ಟ್ 21ನೇ ವಯಸ್ಸಿಗೆ ಮದುವೆಗೆ ಮನೆಯವರು ಒಪ್ತಾ ಇಲ್ಲ ಅಂತ ವಿಷ ಕುಡಿದು ಸಾಯ್ತಾರೆ ಅಂದರೆ ಈಗಲೂ ಕೂಡ ಸಾವು ಸರ್ಪ್ರೈಸ್ ಆಗಿಯೇ ಉಳಿಯುತ್ತೆ. ಪ್ರತ್ಯೂಷಾ ಅವರ ತಾಯಿ ಕೂಡ 23-24 ವರ್ಷ ಸತತವಾಗಿ ಕಾನೂನು ಹೋರಾಟ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಇದೆಲ್ಲವನ್ನ ಯೋಚನೆ ಮಾಡಿ ವಿಚಾರಣೆ ಮಾಡಿನೇ ಜಡ್ಜ್ಮೆಂಟ್ ಕೊಟ್ಟಿದೆ. ಒಪ್ಪಲೇಬೇಕು.